ಹನಿ ಟ್ರ್ಯಾಪ್ ಆಗಿದೆ ಅಂದಾಗ ರಾಜಣ್ಣ ಅವರು ಸಹಕಾರ ಸಚಿವರು ಅವರೇ ಬಂದು ಸದನದಲ್ಲಿ ನನಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಸದನದಲ್ಲಿ ಹೇಳಿದಾಗ ಕಾಂಗ್ರೆಸ್ಸಿನ MLAಗಳಿಗೆ, ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಅದು ಅಶ್ಲೀಲ ಅಂತ ಅನಿಸ್ಲೇ ಇಲ್ಲ. ಹಿಂದೆ ನಮ್ಮ ಸದನದಲ್ಲಿ ಯಾವುದೋ ಒಂದು ಘಟನೆ ಆದಾಗ ಯಾರೋ ಮೊಬೈಲ್ ನೋಡಿದ್ದಾರೆ ಅಂದ ಏನು ಕಾಂಗ್ರೆಸ್ ಅವರು ಎಗರಿ ಕುಣಿದಿದ್ದೆ. ಈಗ ಸ್ವತಃ ಸಚಿವರೇ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದಾಗ ಕಾಂಗ್ರೆಸ್ ಅವ್ರಿಗೆ ಇದ್ರ ಬಗ್ಗೆ ಅಶ್ಲೀಲ ಅಂತ ಅನಿಸ್ಲೇ ಇಲ್ಲ. ನಾವು ಸದನದ ಗೌರವ ಕಾಪಾಡಬೇಕು ಅಂತೇಳಿ ನಾವು ನ್ಯಾಯಾಂಗ ತನಿಖೆ, CBI ತನಿಖೆಗೆ ನಾವು ಕೇಳಿದ್ದೀವಿ. ನಾವು ಕೇಳಿರೋದು ಸದನದ ಗೌರವ ಉಳಿಬೇಕು ಅಂತ, ಸದನಕ್ಕೆ ಮರ್ಯಾದೆ ಬರಬೇಕು ಅಂತ. ಒಬ್ಬ ಸಚಿವ ಬಂದು ಸದನದಲ್ಲಿ ನಿಂತ್ಕೊಂಡು ಅಂಗಲಾಚಿ ನನ್ನನ್ನು ರಕ್ಷಿಸಿ ನನಗೆ ಹನಿ ಟ್ರ್ಯಾಪ್ ಆಗಿದೆ, ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ PWD ಮಿನಿಸ್ಟ್ರು ಹೇಳಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ರಿಪ್ಲೈ ಮಾಡಿದೆ. ನಾನು ಈ ಸಚಿವನ ಪರವಾಗಿದ್ದೀನಿ, ಈ ಸಚಿವನಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ದಿರಾ. ಇವತ್ತು BJP ಶಾಸಕರ ಮೇಲೆ ಯಾರು ನ್ಯಾಯಕ್ಕೋಸ್ಕರ ಹೋರಾಡಿದ್ರು, ಯಾರು ನ್ಯಾಯಾಂಗ ತನಿಖೆಯನ್ನು ಕೇಳಿದ್ರು, ಅವ್ರ ಮೇಲೆ ಇವತ್ತು ಗದಾಪ್ರಹಾರ ಮಾಡಿ ನಮ್ಮ ಶಾಸಕರನ್ನು ಸಸ್ಪೆಂಡ್ ಮಾಡಿರೋವಂಥದ್ದು ಎಷ್ಟು ನ್ಯಾಯ? ನಾವು ನ್ಯಾಯ ಕೇಳಿದಿರಿ ಅಷ್ಟೇ, ಸದನದ ಗೌರವ ಕಾಪಾಡಿ ಅನ್ನೋ ನ್ಯಾಯವನ್ನು ಕೇಳಿದಿರಿ. ಇವತ್ತು ಕಾಂಗ್ರೆಸ್ಸಿನ ಪಾಟೀಲರು, ಲಾ ಮಿನಿಸ್ಟ್ರು ಯಾವ ಮುಖ ಇಟ್ಕೊಂಡು ಓದ್ತಾರೆ? ನಾವು ಸದನಕ್ಕೆ ಗೌರವ ಕೇಳಿದಿರಿ, ಯಾವ ಮುಖ ಇಟ್ಕೊಂಡು ಸದನಕ್ಕೆ ಈ ಮಂತ್ರಿಗಳೆಲ್ಲ ಬಂದಿದ್ದಾರೆ? ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ. ಮಾನ ಮರ್ಯಾದೆ ಇದ್ದರೆ ಅವರೇ ಕೇಳಬೇಕಾಯಿತು. ನ್ಯಾಯಾಂಗ ತನಿಖೆ, CBI ತನಿಖೆಗೆ ಅವರೇ ಕೇಳಬೇಕಾಯಿತು. ನಾವು ಕೇಳ್ತಾ ಇದ್ದೀರಿ ವಿರೋಧ ಪಕ್ಷವಾಗಿ ಸದನದ ಗೌರವ ಉಳಿಲಿ ಅಂತ. ಆದರೆ ಇವತ್ತು ಕಾಂಗ್ರೆಸ್ ಅವರು ನಮ್ಮನ್ನೆಲ್ಲ 18 ಜನನ ಸಸ್ಪೆಂಡ್ ಮಾಡಿರೋವಂಥದ್ದು ಅನ್ಯಾಯ. ಸದನಕ್ಕೆ ಅಗೌರವ ಮಾಡೋ ರೀತಿ ಸ್ಪೀಕರು ಕೂಡ ಕಾಂಗ್ರೆಸ್ ಪರವಾಗಿ ನಾವೇನು ಸ್ಪೀಕರ್ಗೆ ಏನು ಅನ್ಯಾಯ ಮಾಡಿಲ್ಲ. ನಾವು ನ್ಯಾಯ ಕೇಳಿದ್ದೀರಷ್ಟೇ. ಇದೇ ಗೌರವಾನ್ವಿತ ಸ್ಪೀಕರ್ ಅವರು ಸಸ್ಪೆಂಡ್ ಆಗಿದ್ದಾರೆ, ಹೋರಾಟ ಮಾಡಿ ಸ್ಪೀಕರ್ ಚೇಂಬರ್ಗೆ ಹತ್ತಿ ಸಸ್ಪೆಂಡ್ ಆಗಿದ್ದಾರೆ. ಅವರಿಂದ ಇದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. 6 ತಿಂಗಳು ಮಾಡಿದ್ದಾರೆ. ಇದು ಕಾಂಗ್ರೆಸ್ಸಿನ ಭ್ರಷ್ಟ ನೀತಿ, ಕಾಂಗ್ರೆಸ್ಸಿನ ದುರುಳ ನೀತಿ. ಕಾಂಗ್ರೆಸ್ ಅವರು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇವತ್ತು ನಮ್ಮ ಶಾಸಕರನ್ನು ಸಸ್ಪೆಂಡ್ ಮಾಡಿರೋವಂಥದ್ದು ನಾನು ಖಂಡಿಸ್ತೀನಿ. ಇದು ಸದನಕ್ಕೆ ಮಾಡಿದಂಥ ಅಗೌರವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಗೂಂಡಾಗಿರಿ ಅಂತಾರೆ ಸರ್ ಇವರು, ಸ್ಪೀಕರ್ ಅವರು ಗೂಂಡಾಗಿರಿ ತೋರಿದ್ದಾರೆ ಅಂತ. ಗೂಂಡಾಗಿರಿ ಅಂತ ಹೇಳಿದ್ದಾರೆ. ಮುಂದಿನ ನಡೆ ಸರ್, ನಾವು ನ್ಯಾಯಾಂಗ ತನಿಖೆ ಕೇಳಿರೋದು ಗೂಂಡಾಗಿರಿ ಆಗ್ತೈತಾ? ಒಬ್ಬ ಮಂತ್ರಿ ಬಂದು ಭಿಕ್ಷೆ ಬೇಡ್ತಾ ಇದ್ರೆ ಸದನದಲ್ಲಿ ಗೂಂಡಾಗಿರಿ ಆಗುತ್ತಾ? ಸತ್ಯಮೇವ ಜಯತೆ ಅಂತ ಕೇಳಿದಿರಿ. ಸತ್ಯಮೇವ ಜಯತೆ, ಸತ್ಯಕ್ಕೆ ನ್ಯಾಯ ಕೊಡಿ ಅಂತ ಹೇಳಿದಿರಿ. ಅದನ್ನು ಬಿಟ್ಬಿಟ್ಟು ಇವತ್ತು ನಮ್ಮ ಶಾಸಕರನ್ನು ಸಸ್ಪೆಂಡ್ ಮಾಡಿರೋವಂಥದ್ದು ಇದು ಸ್ಪೀಕರ್ ಮಾಡಿದಂಥ ದೊಡ್ಡ ತಪ್ಪು. ಸ್ಪೀಕರ್ ಕಾಂಗ್ರೆಸ್ಸಿನ ಏಜೆಂಟ್ರಂತೆ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ನಡೆ ನೋಡಿದ್ರೆ ಏನು